हाँ, तो हम पाठ के अ, आधे हिस्से को पढ़े पढ़े हैं और आगे बढ़ते हैं। तो आ, कुछ आगे बढ़कर संगमा ने जीप रुकवा दी। कुछ आगे बढ़कर ಸ್ವಲ್ಪ ಮುಂದೋಗಿ ಸಂಗಮ ಜೊತೆ ಕೂತ್ಕೊಂಡಿರುವ ಅಧಿಕಾರಿಯಾದಂತಹ ಸಂಗಮ जीप को क्या किया, आगे बढ़कर रुकवादी ನಿಲ್ಲಿಸಿದ್ರು। हम सभी नीचे उतर गए, ನಾವೆಲ್ಲರೂ ಜೀಪಿನಿಂದ ಕೆಳಗಿಳಿದ್ವಿ। हम नीचे उतर गए, सामने दिखाई पड़ रहा है ನಹಶಂಗಥಿಯಾಂಗ್ ಪ್ರಪಾತ್। ಸಾಮ್ನೆ ಎದುರುಗಡೆ ಕಾಣಿಸ್ತಾ ಇದೆ, ಏನು ದಿಕಾಯಿ ಪಡ್ತಾ ಹೇ ಕಾಣಿಸ್ತಾ ಇದೆ, ಯಾವುದದು ನಹಶಂಗಥಿಯಾಂಗ್ ಪ್ರಪಾತ್। ಪ್ರಪಾತ, ಪ್ರಪಾತ ಅಂತಂದ್ರೆ ನೀರು ತುಂಬಾ ಕೆಳಗೆ ಬೀಳುವಂತದ್ದು, ಅದು ಪ್ರಪಾತ। ನಹಶಂಗಥಿಯಾಂಗ್ ಅಂತ ಹೆಸರು ಅದರದ್ದು, ಜೋ ಮಾಸಮಾಯಿ ಪ್ರಪಾತ್ ಕೆ ನಾಮ್ ಸೆ ಲೋಕಪ್ರಿಯ ಹೇ। ಆ ಪ್ರಪಾತದ ಹೆಸರು ಮಾಸಮಾಯಿ ಅಂತ ಕೂಡ ಹೌದು। ಇದು ನನಗೆ ಎದುರಿಗೆ ಕಂಡು ಬಂತು। ಹೇಗಿದೆ ನೋಡುವ, ಮಾಸಮಾಯಿ ಪ್ರಪಾತ್, ನಹಶಂಗಥಿಯಾಂಗ್ ಮಾಸಮಾಯಿ ಪ್ರಪಾತ್, ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮಾಸಮಾಯಿ ಪ್ರಪಾತ್। ಎಷ್ಟು ಹೇಗಿದೆ ನೋಡಿ ಈ ಸನ್ನಿವೇಶ ನೋಡಿ, ಗಿಡ ಮರಗಳು, ಕಾಡು ದಟ್ಟ ಅರಣ್ಯ, ಅರಣ್ಯದಲ್ಲಿ ಒಂದಂಚಿನಲ್ಲಿ ಬಂದು ಬೀಳ್ತಾ ಇದೆ, ಎಷ್ಟು ದೊಡ್ಡ ಇದು ಅಂತ। ತುಂಬಾ ಪ್ರಸಿದ್ಧವಾದಂತಹ ಜಲಪಾತ ನೋಡಿ, ಇದರ ಮತ್ತೊಂದು ವಿಡಿಯೋ ಎಷ್ಟು ಸುಂದರವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ। ಮಾಸಮಾಯಿ ಅಥವಾ ನಹಶಂಗಥಿಯಾಂಗ್ ಫಾಲ್ಸ್ ಅಂತ ಕರೀತಾರೆ ನೋಡಿ। ಮೇಘಾಲಯ ಹೇಗಿದೆ ಅಂತ, ಅತ್ಯಂತ ಗುಡ್ಡಬೆಟ್ಟಗಳು, ಮೋಡಗಳು ತುಂಬಾ ಕೆಳಗೆ ಕಾಣಿಸ್ಕೊಳ್ಳುತ್ತವೆ, ಗಿಡ ಮರಗಳಿಂದ ತುಂಬಿದ ಹಸಿರಾದಂತಹ ಜಾಗ ಇದು ನಮ್ಮ ನಹಶಂಗಥಿಯಾಂಗ್ ಅಥವಾ ಮಾಸಮಾಯಿ ಪ್ರಪಾತ್। ನೋಡಿದ್ರಲ್ಲ, ಇದೇ ನಹಶಂಗಥಿಯಾಂಗ್। ಸೊ ಅದನ್ನು ತೋರಿಸ್ತಾ ಇದ್ದಾನೆ, ಅದರ ವಿಶೇಷತೆಯನ್ನು ಹೇಳಿಕ್ಕೆ ಪ್ರಾರಂಭ ಮಾಡಿದ। ಏನಂತ, ऊंचे पहाड़ से सैकड़ों फूट नीचे, ऊंची पहाड़ से ಎತ್ತರ ಪರ್ವತದಿಂದ ಸೈಕಡೋ ನೂರಾರು ಫೂಟ್ ಕೆಳಗೆ, ಸಾವಿರಾರು ಫೂಟ್ ಕೆಳಗೆ, ಪಾನಿ ಲಗಾತಾರ್, ನೀರು ಲಗಾತಾರ್, ಒಂದು ಸೆಕೆಂಡು ಗ್ಯಾಪ್ ಕೊಡದೆ, ಲಗಾತಾರ್ ಯಾವಾಗಲೂ, ಬೇರೋ ಕಟೋ, ಒಂದು ಚೂರು ಸ್ಟಾಪ್ ಇಲ್ಲದೆ, ರೋಕ್ ಟೋಕ್ ಅಂತಂದ್ರೆ ಸ್ಟಾಪ್ ಅಂತ ಅರ್ಥ, ಬೇರೋ ಕಟೋಕ್ ಅಂತಂದ್ರೆ ನಾನ್ ಸ್ಟಾಪ್ ಅಂತ ಅರ್ಥ। ಬೇರೋ ಕಟೋಕ್ ಗಿರ್ ರಹಾ ಹೇ, ಬೀಳ್ತಾ ಇದೆ, ಸ್ವಲ್ಪವೂ ಏನು ಆ ಪ್ರಪಾತ ಜಲಪಾತ ಇದೆ, ಸ್ಟಾಪ್ ಇಲ್ಲದೆ ವರ್ಷದ 365 ದಿವಸವೂ ಅದೇ ರೀತಿಯಾಗಿ ಬೀಳ್ತಾ ಇರುತ್ತೆ। ನೀರಿನ ಪ್ರಮಾಣವೂ ಕಡಿಮೆ ಆಗೋದಿಲ್ಲ, ಅಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಹಂಗೆ ಅದೇ ತರಹದ ಸನ್ನಿವೇಶ ಇರುತ್ತೆ ಅಲ್ಲಿ। ವಹ ದೇಖಿಯೇ ಸಾಮ್ನೆ ರಹಾ ಬಾಂಗ್ಲಾದೇಶ್, ಅವನು ತೋರಿಸ್ತಾ ಇದ್ದಾನೆ ಎಲ್ಲಿ, ನಹಶಂಗಥಿಯಾಂಗ್ ಪ್ರಪಾತದ ಕೆಳಗಡೆಯ ಪ್ರದೇಶ ಏನಿದೆ, ಆ ಪ್ರದೇಶ ಯಾವುದು, ಬಾಂಗ್ಲಾದೇಶ। ಅಲ್ಲಿ ಸೀದಾ ಬಾಂಗ್ಲಾದೇಶ ಮುಂದೆ ಕಾಣಿಸ್ಕೊಳ್ಳೋದಷ್ಟು ಬಾಂಗ್ಲಾದೇಶ, ಬಾಂಗ್ಲಾದೇಶದ ಪ್ರದೇಶ। ನಹಶಂಗಥಿಯಾಂಗ್ ತೋರಿಸಿದ ಆ ಬಾಂಗ್ಲಾದೇಶದ ಭಾಗ ಹೇಗಿತ್ತು ಅಂತಂದ್ರೆ, बांग्लादेश संगमा, हाँ देखिए सामने रहा बांग्लादेश। संगमा के साथियों में से एक कहता है, ಈ ಮಾತನ್ನು ಹೇಳಿದ್ರು ಯಾರು, ಸಂಗಮನ ಜೊತೆಗೆ ಇನ್ನೆರಡು ಜನ ಗೆಳೆಯರಿದ್ದಲ್ಲ ಅವರಲ್ಲಿ ಒಬ್ಬನು ಹೇಳ್ತಾನೆ, वह देखिए सामने रहा बांग्लादेश ಅನ್ನೋ ಮಾತನ್ನ। अभी अभी जब जीप से उतरे थे हल्की धूप थी, ಈಗ ನಾವು ಜಸ್ಟ್ ಏನು ಜೀಪಿನಿಂದ ಇಳಿದ್ವಲ್ಲ, ಇಳಿಯುವಷ್ಟೊತ್ತಿಗೆ ಸಣ್ಣದಾದಂತಹ ಬಿಸಿಲು ಮೂಡ್ಕೊಂಡಿತ್ತು, ಸ್ವಲ್ಪ ಪ್ರಮಾಣದ ಬಿಸಿಲು ಇತ್ತು। और अभी क्षण भर बाद ಏನಾಯ್ತು, अभी क्षण भर बाद, ಈಗ ಒಂದ್ ಸ್ವಲ್ಪ ಹೊತ್ತಿನಲ್ಲಿ ಏನಾಗುತ್ತೆ ಕೇಳ್ತಂದ್ರೆ, ಹಲ್ಕಿ ಹಲ್ಕಿ ವರ್ಷಾ ಹೋನೆ ಲಗಿ, ಸಣ್ಣ ಮಳೆ ಶುರುವಾಯಿತು। ಬಸ್ ಜೀಪ್ನಿಂದ ಇಳಿಯುವಾಗ ಬಿಸಿಲಿತ್ತು, ಇಳಿದ ಒಂದು 10 ನಿಮಿಷದಲ್ಲಿ ಸಣ್ಣ ಮಳೆ ಆಗ್ಲಿಕ್ಕೆ ಶುರು ಆಗೋಯ್ತು। ಮೈ ಸಂಗಮ ಕೆ ಆಗೆ ಅಪನಾ ಪುರಾನಾ ಸವಾಲ್ ದೊಹರಾತಾ ಹೂಂ,
ನಾನು ಸಂಗಮನ ಎದುರುಗಡೆ ನನ್ನ ಹಳೆಯ ಪ್ರಶ್ನೆ ಏನಿತ್ತು ಅದನ್ನು ಮತ್ತೊಂದು ಬಾರಿ ಕೇಳ್ತಾ ಇದ್ದೇನೆ. ಏನಂತ? ಕ್ಯಾ ಸಾಲ್ ಭರ್ ವರ್ಷ ಯಹಾ ಹೋತಿ ರಹತಿ ಹೈ? ಇಲ್ಲಿ ವರ್ಷ ಪೂರ್ತಿ ಮಳೆ ಆಗ್ತಾ ಇರ್ತದೆಯೋ ಅಂತ ಪ್ರಶ್ನೆ ಮಾಡ್ತೇನೆ. ಸಂಗಮ ಹಸ್ತೆ ಹುವೆ ಕಹತೆ ಹೇ. ಸಂಗಮ ನಗ್ತಾ ನಗ್ತಾ ಹೇಳಿದ್ರು ಏನಂತ? ಪಂಥ್ ಸಾಬ್ ಯಹ ಚಿರಾಪುಂಜಿ ಹೇ. ಅರೇ ಪಂಥ್ ಸಾಬ್, ಇದು ಚಿರಾಪುಂಜಿ ಅಂತ ಉತ್ತರ ಕೊಟ್ಟರು. ಅಂದ್ರೆ ವರ್ಷ ಪೂರ್ತಿ ಮಳೆ ಆಗ್ತಾ ಇರೋ ಜಾಗ ಅಂತ. ಎಲ್ರಿಗೂ ನನ್ನ ಧ್ವನಿ ಕೇಳಿಸ್ತಾ ಅಲ್ವಾ? ದಯವಿಟ್ಟು ಒಮ್ಮೆ ಕೈ ಎತ್ತಿ. ಧ್ವನಿ ಕೇಳ್ತಾ ಇದ್ದವ್ರು ಕೈ ಎತ್ತಿ. ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅಂತಿದ್ದೀರಿ. ಕೇಳ್ತಾ ಇರುವವರು ಕೈ ಎತ್ತಿ. ಪೂರ್ಣಚಂದ್ರ ಕೇಳಿಸ್ತಾ ಇದೆ, ಕರುಣ್ ಕೇಳ್ತಾ ಇದೆ. ಇಬ್ಬರಿಗೆನಾ? ಅಭಿರಾಮ್ ಇದೆಯಾ ಅಲ್ಲಿ? ಮೊಬೈಲ್ ಆನ್ ಮಾಡಿ ಹೊರಟ್ಬಿಟ್ಟಿದ್ದೀರಾ ಅಲ್ಲಿಂದ? ಕಟ್ ಆಗ್ತಾ ಇದೆ, ಕಟ್ ಆಗ್ತಾ ಇದೆ. ಮತ್ತೆ ಎರಡೇ ಜನರಿಗೆ ಕ್ಲಿಯರ್ ಇರೋದು, ಮತ್ತೆಲ್ರಿಗೂ ಕಟ್ ಆಗ್ತಾ ಇದೆಯಾ? ಓಕೆ, ನೀವು ಕಟ್ ಆಗಿದೆ ಅಂತ ಅದ್ರ ಪಾಠ ಮಿಸ್ ಆಗುತ್ತೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಾನು ಅದನ್ನ ಹಾಕಿರ್ತೇನೆ, ಅದನ್ನ ಇನ್ನೊಮ್ಮೆ ವಾಚ್ ಮಾಡ್ಕೊಳ್ಳಿ ಏನಾದ್ರೂ ಡೌಟ್ ಬಂದಾಗ. ಇಲ್ಲ, ನಾನು ಈ ಪಾಠ ಕಂಟಿನ್ಯೂ ಮಾಡ್ತೇನೆ, ಮುಗಿಸ್ತೇನೆ. ಓಕೆ, ಆಮೇಲೆ ಅಪ್ಲೋಡ್ ಆದ ನಂತರ ಬೇಕಾದ್ರೆ ಇನ್ನೊಮ್ಮೆ ಯಾವ ಪೋರ್ಷನ್ ತಪ್ಪು ಅದನ್ನ ನೀವು ಬೇಕಾದ್ರೆ ರಿಕವರ್ ಮಾಡ್ಕೊಳ್ಬಹುದು. ಸರಿ, ಅಷ್ಟೊತ್ತಿಗೆ ಏನಾಯ್ತು? ಹಾ, ಖಯಾಲ್ ಆಯಾ. ಹಾ, ಖಯಾಲ್ ಅಂತಂದ್ರೆ ಒಂದು ಯೋಚನೆ. ಖಯಾಲ್ ನನಗೆ ಯೋಚನೆಗೆ ಬಂತು. ಏನಂತ? ಯಹ ಚಿರಾಪುಂಜಿ ಹೇ. ಇದು ಚಿರಾಪುಂಜಿ ಅಂತ ನನಗೆ ನೆನಪಿಗೆ ಬಂತು. ಸಮುದ್ರಕಿ ಸತಹ ಸೇ. ಸಮುದ್ರಕಿ ಸತಹ ಅಂತಂದ್ರೆ ಮಟ್ಟ ಅಂತ ಅರ್ಥ. ಸಮುದ್ರ ಮಟ್ಟದಿಂದ ಈ ಚಿರಾಪುಂಜಿ ಅನ್ನುವಂಥದ್ದು ಕೋಯಿ 1300 ಮೀಟರ್ ಊಪರ್, ಸುಮಾರು 1300 ಮೀಟರ್, 1300 मीटर एत्तर ऊपर जो विश्व में सबसे अधिक वर्षा वाले स्थान के लिए प्रसिद्ध है. ಪ್ರಪಂಚದಲ್ಲೇ ಅತ್ಯಧಿಕ ಮಳೆಯಾಗುವಂತಹ ಜಾಗ ಅಂತ ಅದು ಹೆಸರುವಾಸಿ. ಸಮುದ್ರ ಮಟ್ಟದಿಂದ 1300 ಮೀಟರ್ ಎತ್ತರದಲ್ಲಿ ಇದೆ. ಹಮ್ ಲೋಗ್ ಅಭಿ ಕಲ್ छल करते प्रपात को निहार रहे हैं. कभी ಪಾನಿ ಸೇ ಘಿರೆ ಬಾಂಗ್ಲಾದೇಶ್ ಕೆ ಭೂಭಾಗ್ ಕೋ. ನಾವು ಏನು ಕಲ್ ಚಲ್ ಧ್ವನಿ, ನೀರಿನ ಒಂದು ಶಬ್ದ, ಕಲ್ ಛಲ್ ಅಂತ ಆ ರೀತಿಯ ಶಬ್ದ ಮಾಡ್ತಾ ಇರುವಂತಹ ಪ್ರಪಾತವನ್ನ, ಜಲಪಾತವನ್ನ ನೋಡ್ತಾ ಇದ್ದೇವೆ. ಹಾಗೆ ಜೊತೆಗೆ ಅಲ್ಲೇ ನೀರಿನಿಂದ ಕೂಡಿದಂತಹ ಬಾಂಗ್ಲಾದೇಶದ ಭೂಭಾಗವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಇದು ನಾವು ಹೀಗಿತ್ತು ಆ ನೌಶಂಗತಿಯಾಂಗ್ ಪ್ರಪಾತದ ಪಾರ್ಶ್ವದ ಭಾಗ ಅಂತ ಹೇಳ್ದ. ವರ್ಷ ಫಿರ್ ಬಂದ್ ಹೋ ಗಯಿ ಹೇ. ಮಳೆ ಮತ್ತೆ ನಿಂತುಕೊಂತು ಅಲ್ಲಿ. ಧೂಪ್ ಫಿರ್ ಖಿಲ್ ಆಯಿ ಹೇ. ಧೂಪ್ ಬಿಸಿಲು ಫಿರ್ಸೆ ಮತ್ತೆ ಮೂಡಿ ಬಂದಿದೆ. ಅಲ್ಲಿ ಹೇಳಲಿಕ್ಕೆ ಬರೋದಿಲ್ಲ, ವಾತಾವರಣ ವಿಚಿತ್ರ ವಾತಾವರಣ. ಎಷ್ಟೊತ್ತಿಗೂ ಮಳೆ ಬರ್ಬೋದು, ಎಷ್ಟೊತ್ತಿಗೂ ಬಿಸಿಲು ಬರ್ಬೋದು. ಇಸಿ ತರಹ वर्षा धूप कोहरे की लुका छिपी का खेल चलता रहता है यहाँ. ಇದೇ ರೀತಿಯಾಗಿ ವರ್ಷ, ಮಳೆ, ಧೂಪ್ ಬಿಸಿಲು, ಕೋಹರೆ ಇಬ್ಬನಿ, ಹನಿ, ಮೋಡ, ಕಿ ಲುಕಾಚುಪಿ ಅಂತಂದ್ರೆ ಕಣ್ಣಾ ಮುಚ್ಚಾಲೆ ಆಟ, ಕಿ ಖೇಲ್ ಆಟ ಇಲ್ಲಿ ಆಗ್ತಾನೆ ಇರುತ್ತೆ, ಎಷ್ಟೊತ್ತಿಗೆ ಏನೋ ಆಗ್ಬೋದು. ಹಮ್ ಲೋಗ್ ಅಬ್ ಜೀಪ್ ಮೇ ಬೈಠ್ ಕರ್ ಲೌಟ್ ರಹೆ ಹೈ. ನಾವು ಅಲ್ಲಿಂದ ಜೀಪ್ನಲ್ಲಿ ಕೂತ್ಕೊಂಡು ವಾಪಸ್ ಬರ್ತಾ ಇದ್ದೇವೆ. ಸಂಗಮ ರಾಸ್ತೆ ಮೇ ಖಾಸಿ ಜಯಂತಿಯಾ और गारो पहाड़ियों के लोगों के बारे में बताने लगते हैं. ಮೂರು ಮುಂಚೆನೆ ಹೇಳಿದಾನೆ, 3 ಪರ್ವತೀಯ ಅಂಚಲಗಳಿಂದ ಕೂಡಿರುವಂತದ್ದು. ಮೊದಲನೇದು ಖಾಸಿ, ಗಾರೋ, ಮತ್ತೊಂದು ಜಯಂತಿಯ. ಈ 3 ಪರ್ವತೀಯ ಪ್ರದೇಶದ ಜನರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಸಂಗಮ. ಸರಿ, ವೇ ಕಹತೆ ಹೇ, ಹೇಳ್ತಾರೆ ಅವರು, खासियों को यहाँ सम्मान की दृष्टि से देखा जाता है. ಖಾಸಿ ಪರ್ವತದಲ್ಲಿ ಇರುವಂತಹ ಜನರು ಏನಿದ್ದಾರೆ ಅವರಿಗೆ ಈ ಒಂದು ರಾಜ್ಯದಲ್ಲಿ ಅತ್ಯಂತ ಸಮ್ಮಾನನ ದೃಷ್ಟಿಯಲ್ಲಿ, ಅಂದ್ರೆ ಒಂದು
ಗೌರವದಿಂದ ಅವರನ್ನ ನೋಡ್ತಾರೆ. ಕರೀಬ್ 6 लाख गारो लोगों की मातृभूमಿ है गारो पर्वತ ಮಾಲಾಯೇ. ಕರೀಬ್ ಸುಮಾರು 6 ಲಕ್ಷ 6 लाख ಗಾರೋ ಲೋಗೋಂಕಿ, ಗಾರೋ ಜನರ, ಈಗ ಖಾಸಿ ಜನರ ಬಿಟ್ಟುಬಿಟ್ಟ. ಖಾಸಿ ಜನರ ವಿಶೇಷತೆ ಏನು ಅಂತಂದ್ರೆ ಅವ್ರನ್ನ ಸಮ್ಮಾನದ ದೃಷ್ಟಿಯಲ್ಲಿ ನೋಡ್ತಾರೆ. ಇಲ್ಲಿ ಗಾರೋ ಜನರು ಹೇಳ್ತಾ ಇದ್ದಾನೆ. ಇವರು ಸಾಮಾನ್ಯವಾಗಿ 6 ಲಕ್ಷ ಜನ ಇದ್ದಾರೆ. ಈ ಮಾತೃಭೂಮಿ ಅದು ಅವರಿಗೆ ಮಾತೃಭೂಮಿ, ಗಾರೋ ಪರ್ವತದ ಪ್ರದೇಶ. यह माना जाता है कि गारो समूह ಬೋಡೋ ಜಾತಿ ಕಾ ಅಂಗ ಹೇ. ಈ ಗಾರೋ ಏನಿದ್ದಾರೆ ಜನ, ಗಾರೋ ಪರ್ವತೀಯ ಜಾಗದಲ್ಲಿರುವಂತಹ ಜನರು ಏನಿದ್ದಾರೆ ಇವರು ಬೋಡೋ ಜಾತಿ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿದೆ ಪೂರ್ವೋತ್ತರ ಭಾರತದಲ್ಲಿ ಬೋಡೋ ಜನಾಂಗ ಅಂತ ಇದ್ದಾರೆ. ಸಾಮಾನ್ಯವಾಗಿ ಅಸ್ಸಾಂ ಆ ಕಡೆ ಎಲ್ಲ ತುಂಬಾ ಜಾಸ್ತಿ ಇದ್ದಾರೆ ಬೋಡೋ ಜನಾಂಗದವರು. ಅವರ ಜಾತಿಯ ಒಂದು ಪಂಗಡ ಅಂತ ನಂಬುತ್ತಾರೆ ಯಾರನ್ನ, ಈ ಗಾರೋ ಜನರನ್ನ. ಸರಿ. ನೋಂಗಕ್ರೇಮ್ ಖಾಸಿಯೋಂಕ ಪ್ರಮುಖ ನೃತ್ಯ ಹೇ. ನೋಂಗಕ್ರೇಮ್ ಅನ್ನುವಂತಹ ಒಂದು ನೃತ್ಯ ಶೈಲಿ, ಡ್ಯಾನ್ಸಿಂಗ್ ವೆರೈಟಿ ಏನಿದೆ ಅದು ಖಾಸಿಗಳದ್ದು, ಖಾಸಿ ಪರ್ವತ ಜನರದ್ದು ನೋಂಗಕ್ರೇಮ್. ನೆನ್ಪಿಟ್ಕೊಳ್ಳಿ ಖಾಸಿ ಜನರದ್ದು ಯಾವುದು ಅಂತ. ಹಾಗೆ ಜಯಂತಿಯಾ ಪಹಾಡಿಯೋಂಕೆ ಉತ್ಸವ ಕಾ ನಾಮ್ ಹೇ ಬೆಹಡೆ ನಖಲಾಂ. ಈ ಜಯಂತಿಯಾ ಪರ್ವತದ ಜನರ ಒಂದು ಉತ್ಸವವನ್ನು ಮಾಡ್ತಾರೆ, ತುಂಬಾ ಪ್ರಸಿದ್ಧವಾದ ಉತ್ಸವ ಅದು. ಅದರ ಹೆಸರು ಬೆಹಡೆ ನಖಲಾಂ ಅಂತ. ನೋಡಿ ತೋರಿಸ್ತೇನೆ ಅವ್ರದ್ದು ಹೇಗಿರುತ್ತೆ ಖಾಸಿ ಮತ್ತು ಗಾರೋ ಪರ್ವತದ ಜನಾಂಗದವರ ಉತ್ಸವ ಅಂತ. ಇದು ನಾನು ಮುಂಚೆ ಹೇಳಿದ ನೃತ್ಯದ ಶೈಲಿ ಹೇಗಿದೆ ಅಂತ ನೋಡಿ, ಅವರು ಹೇಗ್ ಮಾಡ್ತಾರೆ ಅಂತ. ಇದು ಮತ್ತೊಬ್ಬರದ್ದು ಗಾರೋ ಪರ್ವತೀಯ ಜನರದ್ದು. ಇದವರ ಉತ್ಸವದ ಒಂದು ವಿಧ. ಅವರು ಜನರು ನೋಡಿ ಹೇಗಿದ್ದಾರೆ, ಅವರ ಡ್ರೆಸ್ ನೋಡಿ, ವೇಷಭೂಷಣಗಳು, ಅವರ ಡ್ಯಾನ್ಸ್ ಇದು ಶೈಲಿಗಳು ಎಲ್ಲ ಒಂದೊಮ್ಮೆ ಪರ್ವತೀಯ ಜನರು ಅವರೆಲ್ಲ ಆ ತರದವರು. ಸೊ ಅವರ ಡ್ಯಾನ್ಸಿನ ವಿಚಾರದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾನೆ. ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾನೆ. ಇದು ಒಂದು ಶೈಲಿ ಅವರ ಡ್ಯಾನ್ಸ್, ನೃತ್ಯ ಶೈಲಿ, ನೋಂಗಕ್ರೇಮ್ ಜನರ ನೃತ್ಯ ಶೈಲಿ. ಆಗೆ ಚಲ್ಕರ್ ಏಕ್ ಸ್ಥಾನ್ ಪರ್ ಜೀಪ್ ರುಕ್ತಿ ಹೇ. ಮುಂದೆ ಹೋಗಿ ಒಂದು ಜಾಗದಲ್ಲಿ ಜೀಪ್ ನಿಂತ್ಕೊಂತು. ಹಮ್ ಉತರ್ತೆ ಹೇ, ನಾವು ಇಳಿತೇವೆ. ಬಗಲ್ ಮೇ ಏಕ್ ಗೋಲಾಕಾರ ವಿಶಾಲ ಪತ್ಥರ್ ಹೇ. ಬಗಲ್ ಮೇ ಪಾರ್ಶ್ವದಲ್ಲಿ ಒಂದು ದೊಡ್ಡ ಗೋಲಾಕಾರದ ವಿಶಾಲವಾದಂತಹ ಕಲ್ಲಿದೆ, ಗೋಲಾಕಾರವಾಗಿದೆ. ಸಂಗಮ ಬತಾತೆ ಹೇ, ಸಂಗಮ ಹೇಳ್ತಾರೆ ಯಹ ಪ್ರಾಕೃತಿಕ್ ಶಿವಲಿಂಗ ಹೇ. ಇದು ನ್ಯಾಚುರಲ್ ಆಗಿರುವಂತಹ ಶಿವಲಿಂಗ. ಈಗ ನಾವು ದೇವಸ್ಥಾನದಲ್ಲೆಲ್ಲ ಕಾಣುವಂತಹ ಶಿವಲಿಂಗ ಕೆತ್ತನೆ ಆಗಿರುವಂತಹ ಶಿವಲಿಂಗ ಆಗಿರುತ್ತೆ. ಇದು ನ್ಯಾಚುರಲ್ ಆಗಿರುವಂತಹ ಶಿವಲಿಂಗ ಅಂತ ಹೇಳಿದ. ಸಚ್ಮುಚ್ ಯಹ ಪ್ರಕೃತಿ ಕಾ ಆಶ್ಚರ್ಯ ಹೇ. ಇದು ನಿಜವಾಗಿಯೂ ದೊಡ್ಡ ಕಲ್ಲು, ಅದು ಶಿವಲಿಂಗ. ಇದು ಪ್ರಕೃತಿಯ ಆಶ್ಚರ್ಯವೇ ನಿಜ ಅಂತ ಹೇಳಿದ. ಅವ್ರು ಆಶ್ಚರ್ಯ ತೋ ಮಾಸಮಾಯಿ ಗಾಂವ್ ಕಿ ಗುಫಾಯೇ ಭಿ ಹೇ. ಇನ್ನೂ ಆಶ್ಚರ್ಯ ಏನು, ಮಾಸಮಾಯಿ ಅನ್ನುವಂತಹ ಊರಿದೆ ಅಲ್ಲಿ, ಮಾಸಮಾಯಿ ಅಂತ. ಆ ಊರಿನಲ್ಲಿ ಒಂದು ಗುಹೆಗಳಿವೆ, ತುಂಬಾ ಗುಹೆಗಳಿವೆ, ಒಂದಲ್ಲ. ಆ ಗುಹೆಗಳು ಕೂಡ ತುಂಬಾ ವಿಶೇಷವಾಗಿದೆ. ಹಮಾರಿ ಜೀಪ್ ಉನ್ ಗುಫಾವೋಂಕೆ ಪಾಸ್ ರುಕ್ತಿ ಹೇ. ನಮ್ಮ ಜೀಪ್ ಅಲ್ಲ ಗುಹೆಗಳ ಹತ್ತಿರಕ್ಕೆ ಹೋಗಿ ನಿಂತ್ಕೊಂತು. ಗುಫಾಯೇ ಇತನಿ ಅಂಧೇರಿ ಹೇ ಕಿ ಮಶಾಲ್ ಯಾ ಟಾರ್ಚ್ ಜಲಾಯೆ ಬಿನಾ ಉನ್ಮೇ ಪ್ರವೇಶ್ ನಹಿ ಕರ್ ಸಕ್ತೆ. ಗುಫಾಯಿ, ಆ ಗುಹೆಗಳು ಹೇಗಿದ್ದಾವೆ ಅಂತಂದ್ರೆ ಎಷ್ಟು ಕತ್ಲೆ ಇದೆ ಅಲ್ಲಿ ಅಂದ್ರೆ, ಮಶಾಲ್ ಅಂತಂದ್ರೆ ಒಂದು ಇದಕ್ಕೆ ಯಾವುದೋ ಒಂದು ಕೋಲಿಗೋ ಮುಂದ್ಗಡೆ ಬಟ್ಟೆಯನ್ನ ಸುತ್ತಿ ನಾವೇನು ಜುಂಜು ಅಂತ ಮಾಡ್ತೇವಲ್ವಾ, ಅದು ಮಶಾಲ್ ಅಂತ. ಬೆಂಕಿ ಹಚ್ಕೊಂಡು ಹೋಗೋದು ದಾರಿ ಕಾಣ್ಲಿಕ್ಕೆ ಅದು. ಅಥವಾ ಟಾರ್ಚ್ ಇಟ್ಕೊಳ್ಳದೆ ನಾವು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟೊಂದು ಕತ್ತಲಾಗಿರುವಂತಹ ಜಾಗ ಅದು. ಸಂಗಮ ಏಕ್ ಸಾತಿ ಕಹತಾ ಹೇ. ಸಂಗಮನ ಒಬ್ಬ ಗೆಳೆಯ ಹೇಳ್ದ ಇದನ್ನ ಏನಂತ, ಗುಫಾಯಿ ಇತನಿ ಅಂಧೇರಿ ಹೇ ಕಿ ಮಶಾಲ್ ಯಾ ಟಾರ್ಚ್ ಜಲಾಯೆ ಬಿನಾ ಉನ್ಮೇ ಪ್ರವೇಶ್ ನಹಿ ಕರ್ ಸಕ್ತೆ. ಹಮನೆ ಮಶಾಲೆ ಜಲಾಲಿ, ನಾವು ಮಶಾಲ್ ಹಚ್ಕೊಂಡ್ವಿ, ಜುಂಜನ್ನ ಹಚ್ಕೊಂಡ್ವಿ. ಅವ್ರ ಹಮ್ ಗುಫಾओंके ಅಂದರ್ ಆಗೆ ಬಡ್ ರಹೆ ಹೇ. ನಾವು ಆ ಗುಹೆಗಳ ಒಳಗಡೆ ಹೋಗ್ತಾ ಇದ್ದೇವೆ. ಅಗಲ್ ಬಗಲ್, ಆ ಕಡೆ ಈ ಕಡೆ ಎರಡೂ ಕಡೆಗೂ, ಊಪರ್ ನೀಚೆ ಮೇಲೆ ಕೆಳಗೆ, 4 ದಿಕ್ಕಿನಲ್ಲೂ, ಸುತ್ತಲೂ 4 ದಿಕ್ಕಿನಲ್ಲೂ
ಪತ್ತರ್ ಹಿ ಪತ್ತರ್, ಕಲ್ಲು ಅಂದ್ರೆ ಕಲ್ಲೇ, ಮತ್ತೇನು ಇಲ್ಲ ಅಲ್ಲಿ, ಕಲ್ಲು 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 ಜಾಗ, ಗುಹೆಗಳು. ಸದಿಯೋ ಸೆ ಯೇ ಗುಫಾಯೆ ಇಸಿ ತರಹ ಹೇ, ಸದಿಯೋ ಸೆ ಯುಗಗಳಿಂದ ಈ ಒಂದು ಗುಹೆಗಳು ಇದೇ ರೀತಿಯಾಗಿವೆ ಅಂತ ಉತ್ತರ ಕೊಟ್ಟ. ನೋಡಿ, ನಾನೊಂದು ಆ ಇಮೇಜ್ ತೋರಿಸ್ತಾ ಇದ್ದೇನೆ. ಗುಹೆ ಸುತ್ತಮುತ್ತಲೂ ಕಲ್ಲು, ಇಲ್ಲೂ ಕಲ್ಲು ಇದೆ, ಕಲ್ಲು ಕಲ್ಲು ಕಲ್ಲು, ಕೆಳಗೂ ಕಲ್ಲು, ಮೇಲೂ ಕಲ್ಲು, ಎಲ್ಲಾ ಕಡೆ ಕಲ್ಲು. ಇದು ಗುಹೆ. ಇಲ್ಲಿ ನೋಡಿ, ಈ ಗುಹೆ, ಇದ್ರ ಒಳಗಡೆ ಹೀಗೆ ಹೋಗ್ಬೇಕು ಅಂದ್ರೆ ಮುಂದ್ಗಡೆನೂ ಹೋಗುತ್ತೆ ಅದು, ಗ್ಯಾಪ್ ಬಿದ್ಕೊಂಡು. ಅದ್ರಲ್ಲಿ ಹೋಗುವಾಗ ಏನಾದ್ರೂ ಟಾರ್ಚ್ ಇದನ್ನ ಇಟ್ಕೊಂಡು ಒಳಗೆ ಹೋಗ್ಬೇಕು. ಈ ರೀತಿಯಾದಂತಹ ಗುಹೆಗಳು. ಇದು ಮಾಸುಮಾಯಿ ಗುಫಾಯೆ. ಸೊ ಇವರಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ. ಗುಫಾಯೆ ಇಸಿ ತರಹ ಹೇ, ಸದಿಯೋಸೆ ಯುಗಗಳಿಂದ ಈ ಇದು ಗುಹೆಗಳು ಇದೇ ರೀತಿಯಾಗಿದೆ. ದೂರ್ ಬಹುತ್ ದೂರ್ ತಕ್ ಚಲಿ ಗೈ ಹೇ, ತುಂಬಾ ದೂರದವರೆಗೆ ಆ ಗುಹೆಗಳು ಹೋಗಿ ಮುಟ್ಟಿವೆ. ಹಮ್ ಲೋಗ್ ಕುಚ್ ದೂರ್ ಜಾಕರ್ ಲೌಟ್ ಪಡ್ತೆ ಹೇ, ನಾವೊಂದು ಸ್ವಲ್ಪ ದೂರ ಹೋಗಿ ವಾಪಸ್ ಬಂದ್ವಿ. ಜೈಸೆ ಆಶ್ಚರ್ಯ ಲೋಕ್ ಸೆ ಲೌಟ್ ರಹೆ ಹೇ, ಏನೋ ಒಂದು ಹೊಸ ಪ್ರಪಂಚದಿಂದ, ಆಶ್ಚರ್ಯದ ಲೋಕದಿಂದವೇ ನಾವು ಹೊರಗೆ ಬಂದ ಹಾಗೆ ಅನಿಸ್ತಾ ಇದೆ ನನಗೆ. ಅಷ್ಟು ಅದ್ಭುತವಾದಂತಹ ಗುಹೆ, ಅಷ್ಟು ಅದ್ಭುತವಾದಂತಹ ಮೇಘಾಲಯ, ಜನರ ಜೀವನ, ಸಂಸ್ಕೃತಿ, ಆಚಾರ ವಿಚಾರಗಳು, ಪ್ರಾಕೃತಿಕ ಸಂಪತ್ತು, ನೀರಿನ ಝರಿಗಳು, ಗಿಡ ಮರಗಳು, ಪರ್ವತ ಪ್ರದೇಶಗಳು, ಎಲ್ಲವೂ ಸುಂದರವಾಗಿರುವಂತಹ ಪ್ರದೇಶ ಮೇಘಾಲಯ. ಹಾಗಾಗಿ ನಮಗೂ ಸಾಧ್ಯವಾದಲ್ಲಿ ಒಂದು ದಿನ ನಾವು ಕೂಡ ಮೇಘಾಲಯವನ್ನು ನೋಡಿ ಬರೋಣ. ನಿಮಗೆ ಆಸಕ್ತಿ ಹುಟ್ಟಲಿ ಪ್ರಪಂಚ ಸುತ್ತಾಡುವಂಥದ್ದು ಅನ್ನೋ ಉದ್ದೇಶದಿಂದಲೇ ಈ ಒಂದು ಪಾಠವನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಪಾಠದ ಪ್ರಶ್ನೋತ್ತರ ಕೂಡ ನಿಮಗೆ KSEEB ಸೊಲ್ಯೂಷನ್ ನಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ಅದನ್ನ ಫಾಲೋ ಮಾಡಿ. ನಾನು ಇವತ್ತು ನಿಮಗೆ ಹೇಳಿದ್ದೇನೆ, ಈ ಪಾಠಕ್ಕಿಂತಲೂ ಹಿಂದೆರಡಾದಂತಹ ಪಾಠದ ಪ್ರಶ್ನೆ ಉತ್ತರಗಳನ್ನ ನನಗೆ ಇವತ್ತು 6:30ಗೆ ನೀವು ಕಳಿಸ್ಬೇಕು. ಆ ಪಾಠದ ಪ್ರಶ್ನೆ ಉತ್ತರಗಳನ್ನ ನನಗೆ ಸೆಂಡ್ ಮಾಡಿ, ಹಿಂದಿಯ ಎಲ್ಲ ಮಕ್ಕಳು ನೆನ್ಪಿಟ್ಕೊಳ್ಳಿ. ಸೊ ಈ ಪಾಠದ ಪ್ರಶ್ನೆ ಉತ್ತರವನ್ನು ಬರೆಯಿರಿ. ನನ್ನ ಮುಂದಿನ ಕ್ಲಾಸ್ನ ಒಳಗಡೆ ನಾನೊಂದು 3-4 ದಿವಸದ ಗ್ಯಾಪ್ ಕೊಡಬಹುದು ನಿಮಗೆ, ಆರಾಮ್ಸೆ ಬರೆದು ಮುಗಿಸ್ಕೊಳ್ಳಿ. ಓಕೆ, ಸೊ 1:01 ಆಯಿತು, ಹಸುವು ಕೂಡ ಆಗಿದೆ, ನಾವು ಹೋಗೋಣ ಊಟಕ್ಕೆ. ಸೊ ಅಂಟಿಲ್ ಮುಂದಿನ ಕ್ಲಾಸಿನ ತನಕ ಫಿರ್ ಮಿಲೆಂಗೆ ದುಬಾರಾ. ಧನ್ಯವಾದ.